ಎಸ್, ಶೋಕಿ ಇರಬೇಕು. ಆದರೆ ಅತಿಯಾದಂಥ ಶೋಕಿ ಒಂದು ರೀತಿಯಾಗಿ ಹೆಂಗಾಗೋಗ್ಬಿಡುತ್ತೆ ಅಂತಂದರೆ, ನಾನೇ ದೊಡ್ಡ ಡಾನು, ನಾನೇ ಬಿಲ್ಡಪ್ ರಾಜ ಅಂತ ಓಡಾಡ್ತಾ ಇದ್ದಂಥ ಈ ಅಬ್ದುಲ್ಗೆ ಒಂದು ರೀತಿಯಾಗಿ ಬೆಂಡೆತ್ತೋದಕ್ಕೆ ಕಾಕಿ ಒಂದು ಕಡೆ ರೆಡಿ ಆಗಿಬಿಟ್ಟಿದೆ. ನೋಡಿ, ಜಿಲ್ಲಾ ಕಾರ್ಯಾಗೃಹದ ಮುಂದೆ ಜಿಲ್ಲಾ ಕಾರ್ಯಾಗೃಹ ಮುಂದೆ ಬಿಲ್ಡಪ್ ಕೊಟ್ಟುವ ಮೂಲಕ, ರೀಲ್ಸ್ ಮಾಡುವ ಮೂಲಕ ರೌಡಿ ಶೀಟರ್ ಅಬ್ದುಲ್ಲಾ ಅಂಡ್ ಗ್ಯಾಂಗ್ ವಿರುದ್ಧ ಇದೀಗ FIR ದಾಖಲಾಗೋಗ್ಬಿಟ್ಟಿದೆ. ನಾನೇ ದೊಡ್ಡ ಡಾನು, ನಾನೇ ದೊಡ್ಡ ರೌಡಿ ಶೀಟರ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಓಡಾಡ್ತಾ ಇದ್ದಂಥ ಅಬ್ದುಲ್ ಈಗ ಎಸ್ಕೇಪ್ ಆಗೋಗ್ಬಿಟ್ಟಿದ್ದಾನೆ. ಗದಗ ಜಿಲ್ಲಾ ಕಾರ್ಯಾಗೃಹದ ಮುಂದೆ ರೀಲ್ಸ್ ಮಾಡಿದಂಥ ರೌಡಿ ಶೀಟರ್, ಲಕ್ಷ್ಮೇಶ್ವರ ಪಟ್ಟಣದ ರೌಡಿ ಶೀಟರ್ ಅಬ್ದುಲ್ಲಾ ಅಂಡ್ ಗ್ಯಾಂಗ್ನಿಂದ ಉದ್ರಿ ರೀಲ್ಸ್ ಮಾಡಿಬಿಟ್ಟಿದ್ದ. ಅಂತಂದ್ರೆ ಈ ಪುಕ್ಷಟೆ ರೀಲ್ಸ್ ಅಂತಾರಲ್ಲ, ಬಿಲ್ಡಪ್ ತೆಗೆದು ಅಂತಾರಲ್ಲ, ಶೋಕಿ ಇರಬೇಕು. ಆದ್ರೆ ಅತಿಯಾದ ಶೋಕಿ ಆಗ್ಬಿಟ್ರೆ ಅದು ಎಲ್ಲಿ ಮಾಡ್ಬೇಕು ಅಲ್ಲೇ ಮಾಡ್ಬೇಕ್ರಿ. ಶೋಕಿಗಳನ್ನ ಇದ್ಬಿಟ್ರೆ ಒಂದು ಆ ಕಣ್ಣಿಗೆ ಗ್ಲಾಸ್ ಹಾಕೊಂಡು, ಕೈಯೆಲ್ಲ ಬಂಗಾರ, ಕಾರಲ್ಲಿ ಒಂದು ಕಡೆ ಕಂತೆ ಹಣ ಇಟ್ಕೊಂಡು ಅಬ್ಬಬ್ಬಬ್ಬಬ್ಬ ಆ ಒಂದಿಷ್ಟು ಈ ರೀಲ್ಸ್ಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅನಿಸ್ತಾ ಇತ್ತು. ಈ ಹಮ್ಜಾ ರೆಬಲ್ ಅನ್ನುವಂಥ ಒಂದು ಇನ್ಸ್ಟಾ ಪೇಜಲ್ಲಿ ಒಂದಿಷ್ಟು ಪೋಸ್ಟನ್ನು ಮಾಡ್ತಾರೆ, ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಬಿಲ್ಡಪ್ಪನ್ನು ತೆಗೆದುಕೊಳ್ತಾ ಇರುವಂಥದ್ದು. ಏನು ದೊಡ್ಡ ಡಾನು, ಆ ಡಾನು ಹೊರಗಡೆ ಬರ್ತಿದ್ದಂಗೆ ಒಂದು ರೀತಿಯಾಗಿ ಎಲ್ಲರೂ ಕೂಡ ಸೆಲ್ಯೂಟ್ ಹೊಡಿಬೇಕು ಅಥವಾ ಎಲ್ಲರೂ ಬಾಯಿ ಅಂತ ಕರಿಬೇಕಾ ಇವ್ರನ್ನ. ನೋಡಿ, ರೀಲ್ಸ್ ವೈರಲ್ ಬೆನ್ನಲ್ಲೇ ರೌಡಿ ಶೀಟರ್ ವಿರುದ್ಧ FIR ದಾಖಲಾಗುತ್ತೆ. ಜಿಲ್ಲಾ ಕಾರ್ಯಾಗೃಹ ಅಕ್ರಮ ಪ್ರವೇಶ ಮಾಡಿದ್ದಕ್ಕೆ ದಂಡಂ ದಶಗುಣಂ ಅಂತಾರಲ್ಲ, ಹಂಗಾಗೋಗ್ಬಿಟ್ಟಿದೆ ಇದೀಗ. ನೋಡಿ, ಯಾವಾಗ ಕಾರ್ಯಾಗೃಹ ಅಧೀಕ್ಷರ ದೂರಿನ ಹಿನ್ನೆಲೆ FIR ದಾಖಲಾಗುತ್ತೆ, ಎಲ್ಲರೂ ಕೂಡ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಈ ಗ್ಯಾಂಗು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಅಬ್ದುಲ್ ಅಡೂರ್ ಆ್ಯಂಡ್ ವಿಡಿಯೋದಲ್ಲಿದ್ದಂಥ 4 ಹುಡುಕಾಟ ನಡೆದೋಗ್ಬಿಟ್ಟಿದೆ. ಇರಬೇಕ್ರಿ, ಈ ತಿರ್ಪೆ ಶೋಕಿ ಇರಬಾರ್ದು ಅಂತಾರಲ್ಲ, ಈ ತಿರ್ಪೆ ಶೋಕಿದಿಂದನೇ ಹಿಂಗಾಗೋಗ್ಬಿಡೋದು. ಕಣ್ಣಿಗೆ ಕೂಲಿಂಗ್ ಗ್ಲಾಸು, ಅಣ್ಣ, ಬಾಯಿ ಅಂದವರೆಲ್ಲ ಇದೀಗ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಎಲ್ಲೇ ಈ ಇಲಿಗಳು ಹೋಗಿ ಕುಡ್ಕೋತಾರಲ್ಲ, ಅಲ್ಲೂ ಕೂತ್ಕೊಂಡ್ಬಿಟ್ಟಿದಾರೋ ಗೊತ್ತಿಲ್ಲ ಇವರು. ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಈ ಅಬ್ದುಲ್ಲಾ ಗಮನಿಸ್ತಾ ಹೋದ್ರೆ 2023ರಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಂಥ ಈ ಅಬ್ದುಲ್ ಇದು ಗುಂಡಾ ಆಕ್ಟ್ ಅಡಿಯಲ್ಲಿ ಬಂಧಿಸಲು ಹೋಗಿದ್ದಂಥ ಪೊಲೀಸರಿಗೆ ಅವಾಜ್ ಹಾಕಿದ್ದಂತೆ. ನೋಡಿ, ಪೊಲೀಸರಿಗೆ ಅವಾಜ್ ಹಾಕಿದ್ರೆ ಬಿಡ್ತಾರಾ? ಏರೋಪ್ಲೇನ್ ಹತ್ತಿಸ್ಬಿಡ್ತಾರೆ. ಈಗ ಸಿಕ್ಕಿದ್ಯಾ, ಹೆಂಗಾದ್ರೂ ಮಾಡಿ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಈಗ ನೋಡಿ, ಹಲ್ಲೆ ಬೆದರಿಕೆ ಕೇಸ್ ಸಂಬಂಧ ಜೈಲು ವಾಸ ಅನುಭವಿಸಿ ಬಂದಂಥ ಆರೋಪ ಒಂದು ಕಡೆ. ರೌಡಿ ಶೀಟರ್ ಏನಿದ್ದಾನಲ್ಲ, ಇವನ ವಿರುದ್ಧ ಇವೇ 10 ಕೇಸ್ಗಳು ಸರಿಸುಮಾರು, ಒಂದಲ್ಲ ಎರಡಲ್ಲ. ಅದು ಏನು ತಿರ್ಪೆ ಶೋಕಿ ಮಾರಾಯ ಗೊತ್ತಿಲ್ಲ ಇವ್ರದೆಲ್ಲ. ನೋಡಿ, 10 ಕೇಸ್ಗಳಿದ್ದಾವೆ. ಅಬ್ದುಲ್ ವಿರುದ್ಧ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜೈಲ್ ಮುಂದೆನೇ ಒಂದು ಕಡೆ, ಕಾರಾಗೃಹದ ಮುಂದೆ ಬಿಲ್ಡಪ್ ತಗೊಳ್ಳುವಂಥದ್ದು. ಏನು ಇವಾಗ ತಾನೇ ಅಣ್ಣ ಒಂದು ರೀತಿಯಾಗಿ ಹೊರಗಡೆ ಬಂದುಬಿಟ್ಟಿದ್ದಾನೆ, ಅದಕ್ಕೆ ಸರಿಯಾದ ರೀತಿಯಾಗಿ ಮ್ಯೂಸಿಕ್ ಹಾಕಿ ಹಿಂದ್ಗಡೆ ಇರೋರೆಲ್ಲರೂ ಕೂಡ ಬಾಯಿ ಅಣ್ಣ ಅಂದ್ಕೊಂಡು ಅಬ್ಬಬ್ಬಬ್ಬ ತಿರ್ಪೆ ಶೋಕಿ ಕಣ್ರಿ ಇವೆಲ್ಲ. ತಿರ್ಪೆ ಶೋಕಿ ಮಾಡಿದ್ರೆ ಬಾಯಿಗೆ ಹಾಕೊಂಡ್ಬಿಡ್ತಾರೆ ಪೊಲೀಸ್ ಅಧಿಕಾರಿಗಳು. ಗೊತ್ತಲ್ಲ, ಕಾಕಿ ರುಚಿ ನಾನು ನೋಡಿಲ್ಲ ಅನ್ಕೋತೀನಿ. 10 ಕೇಸ್ಗಳಿದ್ದಾವಂತೆ. ಗುಂಡಾ ಆ್ಯಕ್ಟ್ ಅಡಿಯಲ್ಲಿ ಒಂದು ಕಡೆ ಬಂಧಿಸಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಅವಾಜ್ ಹಾಕಿಬಿಡ್ತಾರಂತೆ. ಪೊಲೀಸರಿಗೆ ಅವಾಜ್ ಹಾಕುವಟ್ಟು ಧೈರ್ಯನಾ ಇವರಿಗೆಲ್ಲ? ಬಿಲ್ಡಪ್ ಇರಬೇಕಪ್ಪ, ತಿರ್ಪೆ ಶೋಕಿ ಇರಬೇಕು, ಆದರೆ ಇಷ್ಟೊಂದು ಇರಬಾರ್ದು. ಶೋಕಿ ಅತಿ ಹೆಚ್ಚಾಗಿ ಹಿಂಗಾಗೋಗ್ಬಿಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀವಿ, ಚಿಲ್ಲರೆ ಪಲ್ರೆ ಎಲ್ಲರೂ ಕೂಡ ಇದೀಗ ಬಿಲ್ಡಪ್ ತೊಗೊಳೋದಕ್ಕೆ ಹೋಗ್ಬಿಟ್ಟವ್ರೆ. ಇವಾಗ ಒಂದು ರೀತಿಯಾಗಿ ಬಿಲ್ಡಪ್ ರೀಲ್ಸ್ ಹಾಕೊಳ್ಳೋದು, ಬಾಯಿ, ಅಣ್ಣ, ಡಾನು, ದಾದಾ, ಅಬ್ಬಬ್ಬಬ್ಬಬ್ಬಬ್ಬ ಇವೆಲ್ಲವೂ ಕೂಡ ಮಾಡಿಕೊಂಡು ಒಂದು ರೀತಿಯಾಗಿ ಆಮೇಲೆ ಬದನಿ ಗೂಂಟ ಇಡ್ತಾರೆ, ಇಡ್ಸ್ಕೊಂಡು ಹೋಗ್ಬೇಕಾಗುತ್ತೆ.